ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಪಡಿತರ ಚೀಟಿ ಅಥವಾ ಅನ್ನದ ಭಾಗ್ಯದ ಬಗ್ಗೆ ಸಾಕಷ್ಟು ಒಂದೊಂದಾಗಿ ಹಗರಣಗಳು ಬರುತ್ತಿರುವುದರಿಂದಾಗಿ ವಿಶೇಷವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ OTPಯಿಂದ ಆದಷ್ಟು ಹೆಚ್ಚಿಗೆ ಅನ್ಯಾಯ ಆಗ್ತಾಯಿದೆ, ಭ್ರಷ್ಟತೆ ಆಗ್ತಾಯಿದೆ ಅಂತ ಹೇಳ್ಕೊಂಡು OTP ಬಂದ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನೋದು ಇವತ್ತೊಂದು ಮೂಲಭೂತ ಪ್ರಶ್ನೆ ಆಗಿದೆ. ಯಾಕಂದರೆ ಹೌದು, ಭ್ರಷ್ಟಾಚಾರ ನಡೀತಾ ಇದೆ, ಹೆಂಗೆ ಆಗ್ತದೆ, ಯಾವ ರೀತಿ ಆಗ್ತದೆ, ಏನು ಎಂತು ಅದನ್ನೆಲ್ಲ ಕಾನ್ಸಂಟ್ರೇಷನ್ ಮಾಡಬೇಕು ವಿನಃ ಅದರಿಂದ ಈ OTPಯಿಂದ ಒಂದಿಷ್ಟು ಹೌದು ಬಡವರಿಗೆ ಅದರಲ್ಲೂ ಬಡವರಿಗಿಂತ ವಯಸ್ಸಾದವರಿಗೆ ಭಾಳ ಹೆಲ್ಪ್ ಆಗುವಂಥ ವಿಷಯ ಆಗಿದೆ. ಯಾಕೆ ಅದರಿಂದಾಗಿ ಪಾಪ ಈ ಅಂಗಡಿಗೆ ಬರಲಾರದಂಥ ಸ್ಥಿತಿಯಲ್ಲಿದ್ದಂಥವ್ರಿಗೆ ಒಂದಿಷ್ಟು ಯಾರ ಮೊಬೈಲ್ ಅಥವಾ ಅವರ ಮೊಬೈಲ್ ಮೂಲಕ ಬಂದಂಥ ನಂಬರ್ ಅನ್ನು ಕೊಟ್ಟು ಅಕ್ಕಿ ತರಿಸ್ಕೊಂಡು ಮಾಡಿ ಒಂದು ಬದುಕನ್ನು ಸಾಯಿಸ್ಕೊಂಡು ಹೋಗ್ತಿರುವಂಥ ಜನರಿಗೆ ಇದರಿಂದ ಭಾಳ ದೊಡ್ಡ ಹೊಡೆತ ಬಿದ್ದಂಗೆ ಆಗಿದೆ. ಯಾಕೆ ಸ್ವತಃ ನಡ್ಕೊಂಡು ಹೋಗಬೇಕು, ಆ ಆಹಾರವನ್ನು ತೆಗೆದುಕೊಂಡು ಬರಬೇಕು. ಭಾಳಷ್ಟು ಜನ ಇದರಲ್ಲೇ ವಯಸ್ಸಾದಂಥವ್ರಿಗೆ ಭಾಳ ತೊಂದರೆ ಆಗ್ತದೆ. ಕೆಲವೊಮ್ಮೆ ನಿಮಗೆ ಗೊತ್ತದ, ಈ ಬಡತನ ಕಾರಣಕ್ಕಾಗಿ ಬೇರೆ ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ. ಅದರಲ್ಲೂ ಬಿಜಾಪುರ ಅಥವಾ ಕಲ್ಯಾಣ ನಗರ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಬಡತನ ಇರುವಂಥ ಜನ ಗುಳಿಗೆ ಹೋಗೋದು ನಿಮಗೆ ಗೊತ್ತದ. ಗುಳಿಗೆ ಹೋಗೋ ಸಂದರ್ಭದಲ್ಲೇ ವಿಶೇಷವಾಗಿ ಮನೆಯಲ್ಲಿ ಹಿರಿಯರ ಮಾತ್ರ ಇರುವುದರಿಂದಾಗಿ ವಯಸ್ಸಿನ ಜನ ದುಡಿದಕ್ಕೆ ಹೋಗೋದ್ರಿಂದಾಗಿ ವಿಶೇಷವಾಗಿ ತೊಂದರೆ ಆಗೋದು ನಾವು ಬಲ್ಲೆವು ಅದನ್ನು. ಆ ಸಂದರ್ಭದಲ್ಲೇ ಈ OTPಯಿಂದ ಹೆಲ್ಪ್ ಆಗುವಂಥದ್ದು, ಸಹಾಯ ಆಗುವಂಥದ್ದು ಈ ಕುಟುಂಬಗಳಿಗೆ ಆಗ್ತಾಯಿತ್ತು. ಅದನ್ನು ಏಕಾಏಕಿ ಸರ್ಕಾರ ಇಲ್ಲ, ಅಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಬಂದ್ ಮಾಡಿಬಿಟ್ಟದು. ಒಂದು ರೀತಿ ಅವ್ರು ಹೇಳಿದ್ರಲ್ಲಿ ಅರ್ಥದ ಇಲ್ಲಂತಲ್ಲ, ಬಟ್ ಅದಕ್ಕೆ ಏನಾದರೂ ಪರ್ಯಾಯವಾಗಿ ಹುಡುಕ್ಬೇಕಲ್ಲ ಏನು ಅಂತೇಳಿ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ, ಇಲ್ಲೇ ಈ ನ್ಯಾಯಬೆಲೆ ಅಂಗಡಿಗಳ ವ್ಯಾಪಾರಿಗಳ ಜೊತೆಗೆ ಅನೈತಿಕವಾದ ಸಂಬಂಧವನ್ನು ಇಲ್ಲಿ ಅಕ್ಕಿ ಮಾರಾಟಗಾರರು ಮಾಡ್ತಾ ಇರ್ತಾರಲ್ಲ. ಇನ್ನು ಕೆಲವೊಂದಿಷ್ಟು ದೂರದ ಊರಿಗೆ ಕೆಲಸಕ್ಕೆ ಹೋದಂಥವ್ರ ಮನೆಯಲ್ಲಿದ್ದಂಥ ಜನಕ್ಕೆ ಅಕ್ಕಿ ಹೆಚ್ಚಾಕಿ ಒಬ್ಬರು ಮಾರಾಟ ಮಾಡುವಂಥದ್ದು, ಇಲ್ಲ ಅಲ್ಲೇ ನ್ಯಾಯಬೆಲೆಯಲ್ಲಿನ ಅಕ್ಕಿಯನ್ನು ಅವರಿಗೆ ಕೊಟ್ಟು ಮಾರಾಟ ಮಾಡಿ ದುಡ್ಡು ತೊಗೊಳ್ಳುವಂಥದ್ದು, ಇಂಥ ಒಂದು ಅಕ್ರಮ ನಡೆದ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ಅವ್ಯವಹಾರಗಳು ಆಗ್ತಾವೆ ಅನ್ನೋ ಕಾರಣಕ್ಕಾಗಿ ಇದನ್ನೇನು ಬಂದ್ ಮಾಡಿದ್ದು ಒಂದು ಸಮರ್ಥನೀಯವಾದರೂ ಸಹ ಇಲ್ಲಿ ಏನಾಗಿದೆಪ್ಪ ಅಂದ್ರೆ, ನಿಮಗೆ ಗೊತ್ತದ, ಈ ರಾಜ್ಯದಲ್ಲಿ 1.16 ಕೋಟಿ ಜನ ಪಡಿತರ ಕುಟುಂಬಗಳಿದ್ದಾವೆ. 1.16 ಕೋಟಿ ಜನರ ಪಡಿತರ ಕುಟುಂಬಗಳಿದ್ದಾವೆ. 4.42 ಕೋಟಿ ಫಲಾನುಭವಿಗಳಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೊಳ್ಳೋಂಥವ್ರು 2.29 ಲಕ್ಷ ಟನ್ ಪ್ರತಿ ತಿಂಗಳು ಅಗತ್ಯವಿರುವ ಅಕ್ಕಿ. ಪ್ರತಿ ತಿಂಗಳು 2.29 ಲಕ್ಷ ಟನ್ ಬೇಕಾಗ್ತದೆ. ಮುಂದೆ 241.6 ಕೋಟಿ ರೂಪಾಯಿಗಳು ತಲಾ 5 kg ಅಕ್ಕಿಗೆ ಪ್ರತಿ ತಿಂಗಳು ಖರ್ಚು ಮಾಡಬೇಕಾಗ್ತದೆ. ಇಷ್ಟೆಲ್ಲ ನಡಕ್ಕೆ ಏನಾಗಿಬಿಡ್ತಪ್ಪ ಅಂದರೆ, ಇಲ್ಲೇ ಸಹಜವಾಗಿ ಭ್ರಷ್ಟತೆಗೆ ಅವಕಾಶಗಳು ಆಗುವ ಸಾಧ್ಯತೆಗಳಿದ್ದಾವೆ. ಈ ಒಂದು ಭ್ರಷ್ಟಾಚಾರ ಯಾವ ರೀತಿ ಅದ ಅಂತಂದರೆ, ನಿಮಗೊಂದು ಹೇಳೋದಪ್ಪ ಅಂತಂದರೆ, ತಹಶೀಲ್ದಾರ್ ಆಫೀಸ್ದು ಹಿಡ್ಕೊಂಡು ಅಂದ್ರೆ ಆಹಾರ ಇಲಾಖೆಯಿಂದ ಹಿಡ್ಕೊಂಡು ಈ ಅಂಗಡಿವರೆಗೆ ನ್ಯಾಯಬೆಲೆ ಅಂಗಡಿಯವ್ರಿಗೆ ತಿಕ್ಕಾಟಿರ್ತದೆ. ಅವರು ನಾವು ಸಹಜವಾಗಿ ಆಫ್ ದ ರಿಕಾರ್ಡ್ ಕೇಳಿದಾಗ ಹೇಳ್ತಾ ಇರ್ತಾರೆ, ಇಲ್ಲರಿ ಸರ್ ಮೇಲಿನವರು 1 ಕಿಲೋ ಅಕ್ಕಿ ಕಸ್ಕೊಳ್ತಾರೆ, 2 ಕಿಲೋ ಅಕ್ಕಿ ಕಸ್ಕೊಳ್ತಾರೆ, ನೀವು ಎಷ್ಟು ಮಾಡಿರಿ, ಇನ್ನೊಂದಿಷ್ಟು ನೀವು ಮಾಡ್ಕೊಂಡ್ರೆ ನಮಗೆ ಸರಿಯಾಗಿ ಕೊಡ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇರ್ತವೆ. ಆ ಸಂದರ್ಭದಲ್ಲೇ ವಿಶೇಷವಾಗಿ ಏನಪ್ಪ ಅಂದ್ರೆ, ಇವತ್ತು ನೀವು ಸಹಜವಾಗಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗ್ತದೆ, ಒಬ್ಬ ವ್ಯಕ್ತಿ ಕೊಡುತ್ತಿರುವಂಥ 5 kg ಅಕ್ಕಿಯಲ್ಲೇ 1 kg ಅಕ್ಕಿಯನ್ನು ಕಡಿಮೆ ಕೊಡ್ತಾ ಇರ್ತಾರೆ ಈ ನ್ಯಾಯಬೆಲೆ ಅಂಗಡಿಯವರು. ಕೇಳಿದ ತಕ್ಷಣ ಇಲ್ಲ ರೀ ಎಲ್ಲರೂ ಇದ್ರಲ್ಲಿ ಪಾಲದ ಅಂತೇಳಿ. ಹೀಗಾಗಿ ಈ ಒಂದು ವಿಷಯದಲ್ಲೇ ಅವ್ಯವಹಾರಗಳು ಈ ನ್ಯಾಯಬೆಲೆ ಅಂಗಡಿಯಿಂದನೂ ಆಗ್ತಾಯಿದೆ, ಅಲ್ಲಿ ಅಧಿಕಾರಶಾಹಿ ವರ್ಗದಿಂದನೂ ಆಗ್ತಾಯಿದ್ರಿ. ಮತ್ತು ಅದೇ ಕಾಲಕ್ಕೆ ಈ ಬಡತನ ಕಾರಣಕ್ಕಾಗಿ ಒಂದಿಷ್ಟು ಅಕ್ಕಿಯನ್ನು ಮಾರ್ಕೊಳ್ಳೋಂಥ ಜನ, ಅಕ್ಕಿಯನ್ನು ಅಲ್ಲೇ ಬಿಟ್ಟು ಬರುವಂಥ ಜನ, ಹೊತ್ಕೊಂಡು ಬರಲಿಕ್ಕೆ ಆಗದಂಥ ಜನ ಅಂಗಡಿಯನ್ನು ಅಥವಾ ರೇಷನ್ ಅಂಗಡಿಯನ್ನು ಬಿಟ್ಟು ಬರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಇದರಿಂದಾಗಿ ಇಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ಯದ. ಅದಕ್ಕೆ ಅದು ತಡಿಬೇಕಾಗಿ ಅಂತೇಳಿ ಏನಪ್ಪ ಅಂತಂದ್ರೆ ಪಡಿತರ ಚೀಟಿಯ OTP ಸೌಲಭ್ಯನ ಬಂದ್ ಮಾಡಿದ್ದಾರೆ. ಮತ್ತು ಇದೇ ಕಾಲಕ್ಕೆ ಇನ್ನೊಂದಿಷ್ಟು ವರದಿಗಳು ಬಂದಂಗೆ ಏನಪ್ಪ ಅಂತಂದ್ರೆ, ಈ ಪಡಿತರ ಸಾಗಣೆಯಲ್ಲೂ ಸಹಿತ ಗದ್ದಲ ಆಗ್ತದೆ ಅಂತೇಳಿ. ಗದ್ದಲ ಸಾಮಾನ್ಯ ಇಲ್ಲ, ಅದು ಈಗ ಬಂದ ವರದಿಯ ಪ್ರಕಾರ 2017ರಿಂದ 2022 ಅವಧಿಯಲ್ಲೇ ಆಟೋದಲ್ಲಿ 18 ಟನ್, ಇಂಡಿಕಾದಲ್ಲಿ 24 ಟನ್ ಸಾಗಣೆ ಲೆಕ್ಕ ಕೊಟ್ಟಿರೋದು CAG ಅವ್ರು ಹೇಳ್ತಾರೆ. ಆಟೋದೊಳಗೆ 18 ಟನ್ ಅಕ್ಕಿಯನ್ನು ಹೆಂಗೆ ಹೋಗ್ಲಿಕ್ಕೆ ಸಾಧ್ಯದ ಆಟೋದಲ್ಲೇ. ಇದು ನಾವು ಭಾಳ ವಿಚಾರ ಮಾಡಬೇಕಾಗಿದ್ದ ವಿಷಯ. ಯಾಕಂದರೆ
ಇದು ಟ್ರಕ್ನಲ್ಲಿ ಹೋಗ್ಬೇಕಾಗಿದ್ದು. ಆದರೆ ಇವತ್ತು ನಂಬರ್ಗಳು ಸಿಗ್ತಾ ಇರೋದು ಆಟೋಗಳದ್ದು ಮತ್ತು ಕಾರ್ ಗಾಡಿಯದ್ದು ಇಂಡಿಕಾಗಳದ್ದು ಸಿಗ್ತಾ ಇದ್ದವು ನಂಬರ್ಗಳು. ಟ್ರಕ್ಕದ ನಂಬರ್ ಸಿಗ್ತಾ ಇಲ್ಲ. ಇದರ ಅರ್ಥ ಏನಂದರೆ ಅಷ್ಟು ಅಕ್ಕಿ ಹೋಗಿಲ್ಲ ಅನ್ನುವಂಥ ಮಾತು. ಆ ಪ್ರಮಾಣದಲ್ಲಿ ಹೋಗಿಲ್ಲ, ಅಷ್ಟು ಒಯ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು. ಅಂದರೆ ಅದನ್ನ ಇಲ್ಲೇ ಎಲ್ಲೋ ಗೋಲ್ಮಾಲ್ ಮಾಡಿದ್ದಾರೆ ಅಂಥೇಳಿ ಒಂದು ಅಭಿಪ್ರಾಯ ಬರ್ತದೆ. ಇದನ್ನು ನಮ್ಮ CAG ಅವರು ನಮ್ಮ ಮಹಾಲೇಖಪಾಲರು ವರದಿ ಕೊಟ್ಟಿದ್ದಾರೆ. ಈ ರೀತಿ 2017ರಿಂದ 2022 ಒಂದೊಂದು ಏನಪ್ಪ ಅಂತಂದ್ರೆ ಈ ಆಟೋದಲ್ಲೇ, ಇಂಡಿಕಾದಲ್ಲೇ ಅಥವಾ ರಿಡ್ಜ್ದಲ್ಲೇ ಏನಪ್ಪ ಯಾವ ರೀತಿ ಹೋಗಿದವಪ್ಪ ಅಕ್ಕಿ ಅಂತಂದ್ರೆ ಏನು 18 ಟನ್ನ. ಇಲ್ಲಿ ಉದಾಹರಣೆಗೆ ನೋಡಿರಿ, ಇದು 4 ಟ್ರಿಪ್ ಆಗಿದಾವ ಆಟೋದ್ದು 76 ಟನ್ ಅಕ್ಕಿ ಹೋಗಿದೆ ಅಂತ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಎಷ್ಟು? 76 ಟನ್ ಸಾಧ್ಯದಲ್ಲ ಇದೆ ಅಂತಾದರು. ಅದೇ ಕಾಲಕ್ಕೆ ರಿಡ್ಜ್ದೊಳಗೆ ಎಷ್ಟು ಬಂದ್ರೆ 14 ಟನ್ ಹೋಗಿದೆ ಅಂತ ಹೇಳಿದ್ರೆ ಈಟ್ ಇರ್ತದೆ ಗಾಡಿದು. ಆದರೆ ಹೆಂಗೆ 14 ಟನ್ ಹೋಗ್ಲಿಕ್ಕೆ ಸಾಧ್ಯ ಅದ? ಮುಂದೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ಟ್ರಿಪ್ಪಿಗೆ 25.2 ಟನ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾರ, ಮಾರುತಿ, ಆಟೋ ಇಂಡಿಕಾ, ಟಾಟಾ ITS ಇವುಗಳನ್ನೆಲ್ಲ 10 ಟನ್ನು, 20 ಟನ್ನು, 18 ಟನ್ನು, ಎವರೇಜ್ 56 ಟನ್ ಹೋಗಿದಂತೆ ರೆಕಾರ್ಡ್ಗಳು ಸಿಗ್ತಾ ಇದ್ದಾವೆ. CAG ಅವ್ರು ಕೊಡ್ತಾ ಇದ್ದಾರೆ. ಅಂದರೆ ಆ ಪ್ರಮಾಣದಲ್ಲೇ ಇಲ್ಲೇ ಅಕ್ಕಿ ಅವ್ಯವಹಾರ ನಡೀತಾ ಇದೆ ಅಂತ. ಇದನ್ನು ತಡಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದಾಗ ಇಲ್ಲಿ ಮತ್ತಲ್ಲೇ ಬರುವಂಥ ಪ್ರಶ್ನೆ, ಅಧಿಕಾರಶಾಹಿ ವರ್ಗ ಜೊತೆಗೆ ಇಲ್ಲಿಯ ಅಧಿಕಾರಶಾಹಿ ಜೊತೆಗೆ ಆಡಳಿತ ಸರಿಯಾಗಿ ಕಂಟ್ರೋಲ್ ಇಲ್ಲದೆ ಹೋದಂಥದ್ದು ಅಂತೇಳಿ. ಇದರಲ್ಲಿ ಈ ರಾಜಕೀಯ ವ್ಯಕ್ತಿಗಳ ಕೈವಾಡ ಸಹ ಅದ ಅನ್ನೋದನ್ನು ನಾವಿಲ್ಲಿ ಮರಲಿಕ್ಕಾಗೋದಿಲ್ಲ ಅಂತ ಈ ಮಾತನ್ನು. ಇವು ಯಾಕೆ ಒಳ್ಳೊಳ್ಳೆ ಹೇಳ್ತಾ ಇದ್ದೀವಪ್ಪ ಈ ಮಾತನ್ನು ಅಂತಂದರೆ, ಸಾಲದಲ್ಲಿದು 20 ಟನ್ನ 30 ಟನ್ನ ಒಂದು ಇತರರಿಂದ ಸಾಗಿಸ್ಕೊಂಡು ಹೋಗುವಂಥದ್ದು. ಅದೇ ಕಾಲಕ್ಕೆ ಇವತ್ತು ಪಾಪ 1.16 ಕೋಟಿ ಜನಕ್ಕೆ ಏನೋ ಕೊಡ್ತಾ ಇದ್ದಾರೆ ಸರ್ಕಾರ ಮಾಡಿದ. ಅದರಲ್ಲಿ ಅಕ್ರಮಗಳು, ಅನ್ಯಾಯಗಳು ಈ ರೀತಿ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಏನು ಅಂತ ಉತ್ತರ ಕೊಡುವಂಥದ್ದು ಇವಕ್ಕೆಲ್ಲ. ಈ ಭ್ರಷ್ಟಾಚಾರ ಹೆಂಗೆ ತಡಿಬೇಕು ಅನ್ನುವಂಥದ್ದು ಒಂದು ದೊಡ್ಡ ಏನಪ್ಪ ಅಂತ ಒಂದು ವಿಷಯ. ಮತ್ತು ಇವತ್ತು CAG ಅವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ತನಿಖೆಗಳಾಗ್ತಾ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ದಾವೆ ಅಂತೇಳಿ ಅಕ್ಕಿಯ ಅವ್ಯವಹಾರಗಳು. ಈ ಒಂದು ಒಳ್ಳೆಯ ಉದ್ದೇಶದ ಈ ಅನ್ನಭಾಗ್ಯ ಇವತ್ತು ಈ ಒಂದು ಏನಪ್ಪ ಅಂತಂದ್ರೆ ಈ ತೆಗೆದುಕೊಂಡು ಹೋಗುವವರ ಮಧ್ಯೆ ನ್ಯಾಯ ಬೆಲೆ ಅಂಗಡಿ ಜೊತೆಗೆ ಆ ಮೇಲಾಧಿಕಾರಿಗಳ ನಡುವಿನ ಅನೈತಿಕ ಸಂಬಂಧದಿಂದ ಇದೆಲ್ಲ ಗೊಂದಲ ಆಗ್ತಾ ಇದೆ ಅಂತ. ಇದರ್ಥ ಇದು ಎಲ್ಲ ಪೂರ್ತಿ ಇದೇ ರೀತಿ ಅನ್ಯಾಯ ಆಗ್ತಂತಲ್ಲ, ಅದ್ರ ಪ್ರಮಾಣ ಮಾತ್ರ ಮ್ಯಾಕ್ಸಿಮಮ್ ಇದರಲ್ಲಿ ಅಕ್ಕಿ ಈ ಒಂದು ಹೊರಗೆ ಮಾರಾಟ ಆಗುವಂಥದ್ದು. ಅದು ಏನಪ್ಪ ಅಂದ್ರೆ ಈ ಕಾಳಸಂತೆಯಲ್ಲಿ ಇದಕ್ಕೆಲ್ಲ ಏನಪ್ಪ ಪರಿಹಾರ ಅನ್ನೋದು ಮತ್ತು ನಾವು ಕೇಳುವಂಥ ಪ್ರಸಂಗ ಇವತ್ತದ. ಅದೇನೋ ಆಗಲಿ, ಈ ಪಡಿತರ ಸಾಗಣೆಯಲ್ಲಿ ಆಗಿರ್ಬೋದು ಮತ್ತು ಪಡಿತರ ಹಂಚುವಲ್ಲಿ ಆಗಿರ್ಬೋದು, ನ್ಯಾಯ ಬೆಲೆ ಅಂಗಡಿ ಮತ್ತು ತಹಶೀಲ್ದಾರ್ ಕಚೇರಿ ಆಹಾರ ಇಲಾಖೆ ಅಥವಾ ಆಹಾರ ಇಲಾಖೆ ನಡುವಿನ ಸಂಬಂಧಗಳು ಮಾತ್ರ ಅನೈತಿಕವಾಗಿದ್ದಾವೆ ಅನ್ನೋದನ್ನು ಭಾಳ ಸಲ ಗಮನಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ CAG ರಿಪೋರ್ಟನ್ನು, ಮಹಾಲೇಖಪಾಲರ ವರದಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರ ಇದೆಲ್ಲ ಎನ್ಕ್ವೈರಿ ಮಾಡಿಸ್ಬೇಕಾಗಿತ್ತು. ಇವತ್ತು ಎನ್ಕ್ವೈರಿ ಮಾಡಿಸಿ ಯಾರೂ ಇರಲಿದ್ರು ಹಿಂದೆ ಅಂಥವ್ರನ್ನ ಶಿಕ್ಷೆಗೆ ಗುರಿಪಡಿಸುವಂಥ ಕೆಲಸ ಆಗ್ತದನ ಅನ್ನುವಂಥದ್ದು. ಆಗಬೇಕು ಅಂತ ಜನ ಒತ್ತಡ ತಂದರೂ ಸಹಿತ ಆಗ್ತದ ಅನ್ನೋ ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಈ ಪಡಿತರ ಚೀಟಿ ಜನ ಪಾಪ ನಮ್ಮ ಬಡತನಕ್ಕಾಗಿ ಏನೋ ಒಂದಿಷ್ಟು ಅಕ್ಕಿ ಹೆಚ್ಚು ಉಳಿದ್ರೆ ಅದರಾಗಿಂದ ಮಾರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಅದು ಮತ್ತು ಅವ್ರು ಬದುಕಿ ಉಪಯೋಗ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಮಾತು ನಾವು ಗಮನಿಸ್ಬೇಕಿಲ್ಲ, ಕೆಲವೊಂದಿಷ್ಟು ಜನ ಈ ಬಡವರು ಏನು OTP ಮೇಲೆ ಅಕ್ಕಿ ತೊಗೊಳ್ಳೋಂಥ ಜನ ಮತ್ತು ಅವ್ರ ಸಂಬಂಧಿಸಾರ ಬಂದು ಒಯ್ಯುವಂಥದ್ದು, ಮತ್ತೆ ಯಾರೋ ಬಂದು ಒಯ್ಯುವಂಥದ್ದು, ಅವ್ರ ಬದುಕಿಗೆ ಅನುಕೂಲ ಆಗಿಲ್ಲಪ್ಪ ಅನ್ನೋ ಕಾರಣಕ್ಕಾಗಿ ಎಲ್ಲ ಅಕ್ಕಿಯೊಳಗೆ ಒಂದು ಸ್ವಲ್ಪ ಅಕ್ಕಿ ಮಾರಿಕೊಂಡು ಮತ್ತು ತಮ್ಮ ದೈನಂದಿನ ಖರ್ಚಿಗೆ ಅದು ದುಡ್ಡು ಉಳಿಸ್ಕೊಳ್ಳೋಂಥ ಜನರು ಇದರಲ್ಲಿದ್ದಾರೆ. ಅದನ್ನು ಈ ನ್ಯಾಯಬೆಲೆ ಅಂಗಡಿಕಾರರು ಅವರಿಂದ ಅದನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ KG ಗೆ 10 ರೂಪಾಯಿ 11 ರೂಪಾಯಿ ಕೊಟ್ಟು ಆ ಅಕ್ಕಿನೂ ತೊಗೊಂಡ್ಬಿಡ್ತಾರಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೇ ಪ್ರತಿ ಒಬ್ಬ ವ್ಯಕ್ತಿ ಏನು ಒಯ್ತಿರ್ತಾನೆ ನಾವು ಕುಟುಂಬಸ್ಥ 5 kg ಅಕ್ಕಿ ಎಂದು 1 kg ಅಕ್ಕಿ ಕಡಿಮೆ ಕೊಡುವಂಥದ್ದು ಸಹಿತ ನೀವು ಇವತ್ತು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಇದ್ದಾವೆ ಅಂತೇಳಿ. ಹೀಗಾಗಿ ಈ ಪಡಿತರ ಅವ್ಯವಹಾರದ ಬಗ್ಗೆ ಸರ್ಕಾರ ತೀವ್ರವಾಗಿ ಗಮನಹರಿಸಿ ಈ ಬಡ ಜನರಿಗಾಗಿ ಮಾಡಿದ ಅನ್ನಭಾಗ್ಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ಫೇಲ್ಯೂರ್ ಮಾಡಬಾರ್ದು ಅನ್ನುವಂಥದ್ದು ಒಂದು ಮೇನ್ ಉದ್ದೇಶ. ಅದಕ್ಕಾಗಿನೂ CAG ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಈಗಾಗಲೇ OTP ಸೌಲಭ್ಯ ಬಂದ್ ಮಾಡಿದರು. ಬಹಳ ಬಡತನ ಇದ್ದಂಥದ್ದು ಮತ್ತು ವಯಸ್ಸಾದಂಥ ಜನಕ್ಕೆ ಇದರಿಂದ ತೊಂದರೆ ಆಗ್ತಿತ್ತು ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಒಂದು ಕುಟುಂಬದಿಂದ 10-20 ಕಿಲೋ ಅಕ್ಕಿ ತರುವಂಥದ್ದು ಪಾಪ ಬಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಆಟೋ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಮಾಡ್ಕೊಂಡು ತೊಗೊಂಡು ಬರ್ಲಿಕ್ಕೂ ಸಾಧ್ಯ ಅಂತ ಅನೇಕ ಜನ ಇದ್ದಾರೆ.
ಈ ದಿಸೆಯಲ್ಲಿ ಇದಕ್ಕೆ ಪರ್ಯಾಯವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಆಹಾರ ಇಲಾಖೆ ಜೊತೆಗೆ ನಮ್ಮ ಸರ್ಕಾರ ಯೋಚನೆ ಮಾಡಿ ಈ ಯೋಜನೆ ಬಗ್ಗೆ ಇನ್ನಷ್ಟು ಏನಪ್ಪ ಅಂದ್ರೆ ಆದಷ್ಟು ಭ್ರಷ್ಟಾಚಾರದ ವ್ಯವಹಾರಗಳು ಅಂದರೆ ಅವ್ಯವಹಾರಗಳು ನಡೆದಂಗೆ ನೋಡುವಂಥ ಕೆಲಸ ಮಾಡಬೇಕು. ಆಡಳಿತ ಮೇಲೆ ಹಿಡಿತನ ಸಾಧಿಸಿ ಪ್ರತಿಯೊಬ್ಬರಿಗೂ ಈಗೇನೋ ಒಂದು ಒಳ್ಳೆಯ ಕೆಲಸ ಆಗ್ಯದ ಅದು ಮುಟ್ಟುವಂಥ ಕೆಲಸ, ಇಲ್ಲಿ ಅನ್ಯಾಯ ನಡೀಲಾರಂಥ ಕೆಲಸಗಳನ್ನ ಮಾಡಿದರೆ ಯೋಗ್ಯ ಆಗ್ತದೆ. ಈ ಮಿಡ್ಲ್ ಮ್ಯಾನ್ಗಳನ್ನ ಆದಷ್ಟು ದೂರ ಸರಿಸುವಂಥ ಕೆಲಸ ಇನ್ನಷ್ಟು ಮಾಡಿದರೆ ಮತ್ತು ಉತ್ತಮ. ಆದರೂ ಈ ಒಂದು ಘಟನೆಯಿಂದ ಒಂದು ನೆನಪಿಡುವಂಥದ್ದು ಏನಪ್ಪ ಅಂದ್ರೆ ಎಲ್ಲಿ ಹೋದ್ರಿ ಈ ಭ್ರಷ್ಟಾಚಾರಿಗಳ ಸಂಕಟ ಕಾಟ ನಿಲ್ಲುವುದಿಲ್ಲೇನೋ ಅನ್ನುವಂಥ ಮಾತು. ಈ ಭ್ರಷ್ಟಾಚಾರಿಗಳು ಈ ಒಂದು ನಮ್ಮ ಆಹಾರ ಇಲಾಖೆಯು ಸಹಿತ ಹೆಗ್ಗಣಗಳಾಗಿ ಬೆನ್ನು ಹತ್ತಿದ್ದು ಬಡವನ ಪಾಲಿಗೆ ಏನಪ್ಪ ಅಂತಂದ್ರೆ ಒಬ್ಬ ಪಡಿತರ ಕಾರಣ ಅಥವಾ ಒಂದು ಏನಪ್ಪ ಅಂತಂದ್ರೆ ಈ ರೇಷನ್ ಕಾರ್ಡ್ದಾರರಿಗೆ ಮಾಡುವ ಅನ್ಯಾಯನೂ ಹೌದು. ಜೊತೆಗೆ ಇದೊಂದು ರೀತಿಯಿಂದ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಒಂದು ರೋಗ ಆಗಿ ಬೆನ್ನು ಹತ್ತಿದ್ರಿಂದಾಗಿ ಇದಕ್ಕೆ ಪರಿಹಾರ ಹುಡುಕುವಂಥ ಅವಶ್ಯಕತೆ ಇವತ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಘಟನೆಗಳ ನೆಲೆಯಲ್ಲಿ ನಿಮಗೇನು ಅನ್ನಿಸ್ತದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಇಂಥ ಭ್ರಷ್ಟಾಚಾರ ನಿಲ್ಲಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋ ಸಲಹೆಗಳನ್ನು ಕೊಡ್ತಾ ಇರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಈ ಪಡಿತರ ದೇವಾಲಯಕೋರರಿಗೆ ಕಳ್ಳರಿಗೆ ಶಿಕ್ಷೆ ಸಿಕ್ಕಿತಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.